ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವೃಷಿಕ ರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 19 ಮಾರ್ಚ್ 2026ರಿಂದ 6 ಏಪ್ರಿಲ್ 2027 ವೃಷಿಕ ರಾಶಿ ಯುಗಾದಿ ಭವಿಷ್ಯ. ಹಾಗೆ ವೃಷಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಶ್ರೀ ಪರಾಭವ ನಾಮ ಸಂವತ್ಸರ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 19 ಮಾರ್ಚ್ 2026 ಎಲ್ಲರೂ ಕೂಡ ಹಬ್ಬ ಆಚರಣೆ ಮಾಡಿ. ಗುರುವಾರದ ದಿವಸ 19 ಮಾರ್ಚ್ 2026 ಅದು ಚಾಂದ್ರಮಾನ ಯುಗಾದಿ ಹಬ್ಬ. ಕೆಲವರು ಸೌರಮಾನ ರೀತಿಯಲ್ಲಿ ಆಚರಣೆ ಮಾಡುವಂಥವ್ರಿಗೆ ಡೇಟ್ ಹೇಳಿ ಗುರುಜಿ ಅಂದರೆ 14/4/2026 ಮಂಗಳವಾರ ನೀವೆಲ್ಲ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಬೇಕು. ಆಮೇಲೆ ಬೇವು ಬೆಲ್ಲ ಸೇವನೆ ಮಾಡುವಂತಹ ಹಬ್ಬ. ಯಾಕೆ ನಾವು ಬೇವು ಬೆಲ್ಲ ಸೇವನೆ ಮಾಡ್ತೀವಿ? ಸಿಹಿ ಮತ್ತು ಕಹಿ, ಸುಖ ಮತ್ತು ದುಃಖ ಎರಡನ್ನೂ ಕೂಡ ಸಮಾನವಾದ ರೀತಿಯಲ್ಲಿ ನೋಡ್ತಾ ನಿಶ್ಚಿಂತವಾಗಿರ್ಬೇಕು. ನಾವೇನು ಕೇಳಿದ್ವಾ ಈ ಪ್ರಪಂಚಕ್ಕೆ ಬರ್ತೀವಿ ಅಂತ? ಇಲ್ವೇ ಇಲ್ಲ. ಸುಖ ಕೇಳಿದ್ವಾ? ಇಲ್ಲ. ದುಃಖ ಕೇಳಿದ್ವಾ? ಯಾವುದೂ ನಮಗೆ ಕೇಳಿ ಬರಲ್ಲ. ನಮ್ಮ ಕರ್ಮಾನುಸಾರ ಬರುತ್ತೆ. ಮನಸ್ಸನ್ನ ಏಕಾಗ್ರತೆ ಮಾಡ್ಕೊಳ್ಳಿ. ಎರಡು ಪರಿಸ್ಥಿತಿಯನ್ನ ಒಂದೇ ಸಮವಾಗಿ ನೋಡಿ. ಸುಖ ಬಂದಾಗ ಹಿಗ್ಗೋದು, ಕಷ್ಟ ಬಂದಾಗ ಕುಗ್ಗೋದು, ಈ ರೀತಿ ಆಗ್ಬಾರದು ನೀವು. ಅದೇ ಹಬ್ಬದ ವಿಶೇಷ. ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂತಾರೆ. ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತೆ. ಒಳ್ಳೆ ಮಳೆಯಾಗುತ್ತೆ. ರೋಗ ಬಾಧೆಗಳು ಕೂಡ ಇರುತ್ತೆ. ರೋಗ ಬಾಧೆ ಉಂಟು. ಈ ವರ್ಷ ರಾಜಗ್ರಹ ಬಂದು ಗುರುಗ್ರಹ, ಮಂತ್ರಿ ಗ್ರಹ ಬಂದು ಕುಜಗ್ರಹ, ಸೇನಾಧಿಪತಿ ಚಂದ್ರ. ರಾಜಗ್ರಹ ಗುರು ಆಗಿರೋದ್ರಿಂದ ಧಾರ್ಮಿಕ ಕಾರ್ಯಗಳು ನಡೆಯುತ್ತೆ. ಧರ್ಮದಂತೆ ಯಾರು ನಡೀತಾರೋ ಅವರೆಲ್ಲರಿಗೂ ಕೂಡ ಅಭಿವೃದ್ಧಿಯನ್ನ ಹೊಂದುತ್ತಾರೆ. ಈ ವರ್ಷ ಅಗ್ನಿ ಭಯ, ಯುದ್ಧ ಭಯ, ಅಗ್ನಿ ಅವಘಡಗಳು ಆಗುವಂತಹ ಸಾಧ್ಯತೆ ಇದೆ. ಒಳ್ಳೆ ಮಳೆ ಬೆಳೆ ಉಂಟಾಗಿ ಸಕಲ ಜನಗಳು ಕೂಡ ಸುಖವಾಗಿ ಇರುವಂತಹ ಕಾಲ. ಈ ವರ್ಷ ನಿಮಗೆಲ್ಲ ವೃಷಿಕ ರಾಶಿಯವರಿಗೆ ಆದಾಯ 11, ವ್ಯಯ ಬರೀ 5 ಆಗಿರುತ್ತೆ. ಹಾಗಾದ್ರೆ ಇನ್ನು ವೃಷಿಕ ರಾಶಿ ಅಂದಾಗ ನಿಮ್ದು ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರಗಳು ನಿಮ್ದು ಆಗಿದ್ರೆ ನೀವೆಲ್ಲ ವೃಷಿಕ ರಾಶಿ ಜಾತಕರು. ಅಥವಾ ನನಗೆ ನಕ್ಷತ್ರ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅನ್ನೋರು ನಿಮ್ಮನ್ನ ಕೂಗುವಂತಹ ಅಕ್ಷರ ತು ಅಕ್ಷರ ಅಥವಾ ನ ಅಕ್ಷರ, ನೀ ಅಕ್ಷರ, ನು ಅಕ್ಷರ, ನೇ ಅಕ್ಷರ, ನೋ ಅಕ್ಷರ, ಯಾ ಈ ಅಥವಾ ಯು. ಯಾ ಅಂದಾಗ ಯಶೋಧ, ನೀ ಅಂದಾಗ ನಿರಂಜನ್, ಆ ತರ ನ ಅಂದಾಗ ನಟರಾಜ. ಈ ತರ ನಿಮ್ಮ ಹೆಸರುಗಳಿದ್ದಾಗ ನೀವೆಲ್ಲ ವೃಷಿಕ ರಾಶಿ ಜಾತಕರು. ಹಾಗಾದ್ರೆ ಈ ವರ್ಷ ನಿಮಗೆ ಶುಭ ಸಂಖ್ಯೆ 1, 2, 3, 9. ಶುಭವಾದಂತಹ ವರ್ಣ ಯಾವುದು ಹೊಟ್ಟೆ ಹಾಕೊಂಡ್ರೆ ಒಳ್ಳೇದಾಗುತ್ತೆ ಅಂದಾಗ ಕೆಂಪು, ಹಳದಿ ಮತ್ತು ಕೇಸರಿ. ಶುಭವಾದಂತಹ ದಿಕ್ಕು ದಕ್ಷಿಣ ದಿಕ್ಕಿಗೆ ನೀವು ಹೋದಾಗ ನಿಮಗೆ ಒಳ್ಳೇದಾಗುತ್ತೆ. ಹಾಗಾದ್ರೆ ಯುಗಾದಿ ವರ್ಷ ಭವಿಷ್ಯ ಹೇಳ್ಬೇಕಾದ್ರೆ ಬಹಳ ಮುಖ್ಯವಾಗಿ ಶನಿಗ್ರಹ, ಗುರುಗ್ರಹ, ರಾಹು ಮತ್ತು ಕೇತುಗಳು 4 ಗ್ರಹಗಳನ್ನ ತಗೋಬೇಕಾಗತ್ತೆ. ಯಾಕೆಂದ್ರೆ ಈ ಗ್ರಹಗಳು ನಮ್ಮ ಮೇಲೆ ಅತಿ ದೀರ್ಘಕಾಲವಾದಂತಹ ಪ್ರಭಾವ, ಸುಖ ಇರ್ಬೋದು ದುಃಖ ಇರ್ಬೋದು, ಪ್ರಭಾವವನ್ನ ಬೀರ್ತಾರೆ. ಸ್ವಲ್ಪ ಫಲ ಕೊಡುವಂಥವ್ರು ಅಂದ್ರೆ 15 ದಿವಸ, 1 ತಿಂಗಳು ಫಲ ಕೊಡುವಂತ ಗ್ರಹಗಳು ಬುಧ, ಶುಕ್ರ, ಮಂಗಳ ಗ್ರಹ, ರವಿ ಗ್ರಹ. ಇದನ್ನ ತಿಂಗಳ ಭವಿಷ್ಯದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಹಾಗಾದ್ರೆ ವೃಷಿಕ ರಾಶಿ ಜಾತಕರಿಗೆ ಯಾವ ರೀತಿ ಫಲಾನುಫಲ? ಈ ವರ್ಷ ಶನಿ 1 ವರ್ಷ ಪೂರ್ತಿ ಮೀನ ರಾಶಿಯಲ್ಲಿ ಇರೋದ್ರಿಂದ ಸಂಚಾರ ಆಗೋದ್ರಿಂದ ನಿಮಗೆ ಈ ವರ್ಷ ಪೂರ್ತಿ ಪಂಚಮ ಶನಿ ಕಾಟ ಇದ್ದೇ ಇರುತ್ತೆ. ಆಮೇಲೆ ಈ ವರ್ಷದಲ್ಲಿ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇರೋದ್ರಿಂದ, ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ 3 ರಾಶಿಗಳನ್ನ ಪ್ರವೇಶ ಆಗ್ತಾನೆ. ಯಾವ ರಾಶಿಗಳು? ಮಿಥುನ, ಕಟಕ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಆಗ್ತಾರೆ. ಹಾಗಾದ್ರೆ ನನಗೆ ಗುರುಬಲ ಇಲ್ವಾ ಗುರುಜಿ? ಗುರುಬಲ ಯಾಕೆ ನೋಡ್ತೀವಿ? ವಿವಾಹಗಳಾಗಬೇಕು, ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು, ಹೊಸ ಮನೆ ಖರೀದಿ ಮಾಡಬೇಕು. ಯಾವುದೇ ಶುಭ ಕಾರ್ಯಗಳಾದರೂ ಗುದ್ಲಿ ಪೂಜೆ ಇರ್ಬೋದು,
ರಾಜನಾಗುವಂತಹ ಯೋಗ ಇರ್ಬೋದು, ಎಲ್ಲದಕ್ಕೂ ಗುರುಬಲ ನೋಡ್ತೀವಿ. ಅಂತಹ ಗುರುಬಲ ವೃಷಿಕ ರಾಶಿಯವರಿಗೆ 1 ಜೂನ್ 2026 ನೋಟ್ ಮಾಡ್ಕೊಳ್ಳಿ, 31/10/2026 ನಿಮಗೆ ಗುರುಬಲ ಇರುತ್ತೆ ವೃಷಿಕ ರಾಶಿ ಜಾತಕರಿಗೆ ಈ ವರ್ಷ. ಅಲ್ಲಿವರೆಗೂ ಗುರು ನಿಮಗೆ ಅಷ್ಟಮ ಗುರು ಆಗಿರ್ತಾನೆ. ಅದರಲ್ಲೂ ಶನಿ ಕೂಡ ಪಂಚಮ ಶನಿಯಾಗಿ ನೆಗೆಟಿವ್ ಎಫೆಕ್ಟ್ ಅನ್ನ ನಿಮಗೆ ಈ ವರ್ಷ ಪೂರ್ತಿ ಕೊಡ್ತಾ ಇರ್ತಾರೆ. ಈಗ ಗುರುಬಲ ಎಲ್ಲ ನೀವೆಲ್ಲ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡು, ಈಗ ಗುರು ಅಷ್ಟಮದಲ್ಲಿದ್ದಾಗ ನಿಮಗೆ ಅನಾರೋಗ್ಯ, ಬೆಂಕಿಯ ಭಯ ಅಥವಾ ಬೆಂಕಿಯಿಂದ ಅಪಾಯ, ಸರ್ಕಾರದ ಅಧಿಕಾರಿಗಳಿಂದ ತೊಂದರೆಗಳನ್ನ ಅನುಭವಿಸ್ತೀರಿ. ಬೇಡದ ಸ್ಥಳಗಳಿಗೆ ಸಡನ್ ಟ್ರಾನ್ಸ್ಫರ್ ಆಗ್ಬಿಡೋದು, ನಿಮ್ಗೆ ಇಷ್ಟನೇ ಇರಲ್ಲ, ಆ ಜಾಗದಲ್ಲಿ ಟ್ರಾನ್ಸ್ಫರ್ ಆಗೋದು, ಆ ಸಂಕಟಗಳನ್ನ ಪಡುವಂಥದ್ದು, ಏನೋ ಶಿಕ್ಷೆಗೆ ಒಳಗಾಗುವಂಥದ್ದು, ಇನ್ನು ಕೆಲವರಿಗೆ ಧನನಷ್ಟ ಆಗುವಂಥದ್ದು, ಈ ತರ ಮಾರಕ ದಶೆ ನಡೀತಾ ಇದ್ರಂತೂ ಮರಣದ ಸಂಭವ ಆಗುವಂತ ಸಾಧ್ಯತೆಗಳು ಇರುತ್ತೆ. ದಶೆ ಅದು ನಡೀತಾ ಇರಬೇಕು. ಅದಕ್ಕೆ ನಿಮ್ಮ ಜಾತಕ ಬಹಳ ಮುಖ್ಯ. ಅದರಲ್ಲೂ ಗುರು ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ದಶಾಭುಕ್ತಿಯನ್ನು ಕೂಡ ನೋಡ್ಬೇಕಾಗುತ್ತೆ. ಹಾಗಾದ್ರೆ ಗುರು ಶುಭ ಫಲವನ್ನ ಕೊಡೋದು ಯಾವಾಗ? ನಾನು ಆಗ್ಲೇ ಹೇಳಿದೆ, 1 ಜೂನ್ 2026 ಕಷ್ಟ ಇರುತ್ತೆ. ಅದಾದ ಮೇಲೆ 31ನೇ ತಾರೀಕು ಅಕ್ಟೋಬರ್ 10ನೇ ತಿಂಗಳು 2026 ಗುರುಬಲ ಪ್ರಾರಂಭ ಆಗುತ್ತೆ ವೃಷಿಕ ರಾಶಿ ಜಾತಕರಿಗೆ. ಆವಾಗ ನಿಮಗೆ ತಂದೆಯಿಂದ ಲಾಭ, ತಾತನಿಂದ ಲಾಭ, ಉನ್ನತವಾದ ಅಂತಸ್ತು, ಹೆಸರುವಾಸಿ ಆಗ್ತೀರಿ. ರೀಲ್ಸ್ ಮಾಡೋರಿರ್ಬೋದು, ಯೂಟ್ಯೂಬರ್ಗಳಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಜನಪ್ರಿಯರಾಗ್ತೀರಿ. ಪ್ರತಿಭಾವಂತರಾಗಿ ವಿದ್ಯೆಯನ್ನ ಕಲಿತೀರಿ. ತಮ್ಮ ವ್ಯವಸಾಯ ವೃತ್ತಿಯಲ್ಲಿ ಉತ್ತಮ ಲಾಭವನ್ನ ಪಡಿತೀರಿ. ತಾವು ಮಾಡುವಂತಹ ಕೆಲಸದಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತೀರಿ. ವೃಷಿಕ ರಾಶಿಯವರಿಗೆ ಗುರು ಧನಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಭಾಗ್ಯದಿಂದ ಧನಲಾಭ. ತಂದೆ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ರೆ ಅದರಿಂದ ನಿಮಗೆ ಲಾಭ. ಗುರು ಉಚ್ಚನಾಗಿರ್ತಾನೆ, ಒಳ್ಳೆ ಫಲವನ್ನ ಕೊಡ್ತಾನೆ. ದೈವ ಪೂಜೆ ಮಾಡುವಂತಹ ಪುರೋಹಿತರಿಗೆ ಒಳ್ಳೆ ಫಲವನ್ನು ಪ್ರಾಪ್ತಿ ಮಾಡಿಸ್ತಾನೆ. ಗುರು 9ನೇ ಮನೆಯಲ್ಲಿದ್ದಾಗ ಅದೃಷ್ಟದಿಂದ ಕಷ್ಟಪಡೋದು ಬೇರೆ, ಅದೃಷ್ಟದಿಂದ ಫಲಗಳು ಪ್ರಾಪ್ತಿಯಾಗುವಂತಹ ಯೋಗ ಉಂಟಾಗುತ್ತೆ. ಅದಾದ ಮೇಲೆ ಮತ್ತೆ ನಿಮಗೆ ಅಕ್ಟೋಬರ್ 31 ಅಂದ್ರೆ ನವೆಂಬರ್ ಇಂದ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಅವಾಗ ಮತ್ತೆ ಕಷ್ಟಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ. ಏನಂದ್ರೆ ಯಾರಾದ್ರೂ ಹತ್ತಿರದವರ ಮರಣ ಹೊಂದಬಹುದು, ಅಥವಾ ವಿವಾದಗಳಲ್ಲಿ ಸಿಕ್ಕಿಕೊಳ್ಳಬಹುದು, ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿರುತ್ತೆ. ನಿಮ್ಮ ಆಸೆಗಳು ಇಷ್ಟು ದಿವಸ ಈಡೇರ್ತಾ ಇತ್ತಲ್ಲ, ಅದೆಲ್ಲ ಈಡೇರೋದು ಕಮ್ಮಿಯಾಗಿ ಮಾನಸಿಕ ಅಸ್ವಸ್ಥರಾಗುವಂತಹ ಕಾಲನೂ ಕೂಡ ಈ ವರ್ಷದಲ್ಲಿ ನಿಮಗೆ ಪ್ರಾರಂಭ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ನಿಮಗೆ ಶನಿ, ಅದರಲ್ಲೂ ಕೂಡ ಚಂದ್ರ ವೀಕ್ ಆಗಿರ್ತಾನೆ. ಅಂತಹ ಜಾತಕರಿಗೆ ಪಂಚಮ ಶನಿಯ ಕಾಟ, ಮಾನಸಿಕವಾಗ್ಲಿ ಯಾವಾಗ್ಲೂ ಕೂಡ ನಿಮಗೆ ದುಃಖ, ವಿದ್ಯೆಯಲ್ಲಿ ತೊಂದರೆ, ವ್ಯಾಪಾರದಲ್ಲಿ ತಡೆಯನ್ನ ಮಾಡ್ತಾನೆ ಶನಿ ಮಹಾತ್ಮ. ಹಠಮಾರಿತನ, ದುರಾಸೆ ಇವೆಲ್ಲ ಉಂಟು ಮಾಡ್ತಾನೆ. ನೀವು ಕುಟುಂಬದಿಂದ ಬೇರೆ ಆಗುವಂಥದ್ದು, ಧಾರ್ಮಿಕ ಕಾರ್ಯಗಳು ಮಾಡಬೇಕು ಅಂದ್ರೂ ಕೂಡ ಅಡ್ಡಿ, ಭಯ ಉಂಟಾಗುವಂತ ಸಾಧ್ಯತೆ, ಅಥವಾ ನಿಮ್ಗೇನಾದ್ರು ಮಕ್ಕಳಿದ್ರೆ ಮಕ್ಕಳಿಗೆ ಅನಾರೋಗ್ಯ ಉಂಟಾದಾಗ ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದು ನಿಮಗೆ ಕಷ್ಟ ಆಗುವಂತಹ ಸಾಧ್ಯತೆಗಳಿದೆ. ಈ ವರ್ಷ ಪೂರ್ತಿ ರಾಹು ಕುಂಭರಾಶಿಯಲ್ಲಿ ಇರ್ತಾನೆ. ಈ ವರ್ಷದ ಕೊನೆ ಭಾಗ 5 ಡಿಸೆಂಬರ್ 2026 ನಂತರ ರಾಹು ಏನ್ ಮಾಡ್ತಾನೆ, ಕುಂಭರಾಶಿಯಿಂದ ಮಕರ ರಾಶಿಗೆ ಸಂಚಾರ ಆಗ್ತಾನೆ. ಅಲ್ಲಿವರೆಗೂ ರಾಹು ನಿಮ್ಮ ಜನ್ಮ ರಾಶಿಯಿಂದ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ. ರಾಹು ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅಡ್ಡಿ, ಆತಂಕಗಳು, ಮನೆ ಬದಲಾವಣೆ ಮಾಡುವ ಸಂಭವ, ಮಾನಸಿಕವಾಗಿ ವ್ಯಾಧಿಗಳು, ತಾಯಿಗೆ ಅಪಾಯ, ಈ ತರ ಪರಿಸ್ಥಿತಿಗಳು ಇರುತ್ತೆ. ಬಹಳ ಎಚ್ಚರ ವೃಷಿಕ ರಾಶಿ ಜಾತಕರು. ಪ್ರಿಯ ವೀಕ್ಷಕರೇ, ಇವೆಲ್ಲ ಗ್ರಹಗತಿಗಳ ನೆಗೆಟಿವ್ ಎಫೆಕ್ಟ್ ಇಂದ ಕಮ್ಮಿ ಆಗ್ಬೇಕು ಅಂದಾಗ ಆಗಾಗ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸ್ತಾ ಹೋಗಿ. ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮನನ್ನ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಶಾಂತಿಯಾಗಿ ಇರ್ರಿ. ಅವಾಗ ಎಲ್ಲಾ ಕಷ್ಟಗಳು ದೂರ ಆಗತ್ತೆ.
ಒಳ್ಳೇದಾಗ್ತಾ ಹೋಗುತ್ತೆ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಇರ್ತೀರಾ, ವಾಟ್ಸಪ್ ಗ್ರೂಪಲ್ಲಿ ಇರ್ತೀರಾ, ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತೀರಾ, ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.